ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಕ್ವಾಟ್ಲೆ ಮುತ್ತಣ್ಣ ಸ್ವಾಗತ. ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಏನು ವಿಷಯ ಇವತ್ತಿಂದು ಅಂದರೆ, ಪ್ರಜ್ವಲ್ ರೇವಣ್ಣ ಅವರು 2000 ವಿಡಿಯೋಗಳು ಅವ್ರ ಮೊಬೈಲಲ್ಲಿ ಇದ್ದು ಅಂಥೇಳಿ ಅತ್ಯಾಚಾರದ ಕೇಸ್ ಆಯಿತು. ಯಾರನ್ನ ಅದನ್ನು ಮಾಡಿದ್ದು, ಆ ವಿಡಿಯೋ ಲೀಕ್ ಮಾಡಿದ್ದು ಅವರ ಡ್ರೈವರು ಸರಿಯಾದನೇ ಆಗಿದ್ದರೆ, ಅವನು ಇಷ್ಟೊಂದು ಜವಾಬ್ದಾರಿಯುತವಾಗಿದ್ದರೆ ಅವನು ಆ ವಿಡಿಯೋ ಸಿಕ್ಕಿದಾಗೆ ಲೀಕ್ ಮಾಧ್ಯಮದಲ್ಲಿ ಕೊಡಬೇಕಾಗಿತ್ತು, ಇಲ್ಲ ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಮತ್ತೊಂದು ಮಾಡಬೇಕಾಗಿತ್ತು. ಅವನು ಆಪೋಸಿಟ್ ಪಾರ್ಟಿ ಹೊರತು ಸೇರಿದ್ದಾನೆ ಅನ್ನೋಕ್ಕೆ ಎಲೆಕ್ಷನ್ ಗೆದ್ದ ಟೈಮಲ್ಲಿ ಅವನನ್ನು ಈ ಕಾಂಗ್ರೆಸ್ ಕಾರ್ಯಕರ್ತರು ಟಿ ವಿಲೆಲ್ಲ ಬಂದಿದೆ, ನಾನೇನು ಸುಳ್ಳು ಹೇಳ್ತಿಲ್ಲ, ಅವರು ಎತ್ತಿ ಹಿಡಿತಾರೆ ಹಾಸನದಲ್ಲಿ. ಆಯಿತಾ, ಅದಾಯಿತು ಸ್ನೇಹಿತರೆ ವಿಷಯ. ಈ ಆದಮೇಲೆ ರೇವಣ್ಣವ್ರದ್ದು ಇದಾಯಿತು, ಮತ್ತೊಂದು ಮಗದೊಂದು ತುಂಬ ಆಯಿತು. ವಿಷಯ ಏನಂದರೆ, ಈಗ 2000 ವಿಡಿಯೋ ಎಲ್ಲಿ ನಮ್ಮ ದೇವೇಗೌಡರು ಮರ್ಯಾದೆ ತೆಗೆದಂಥ ಪಾಪಿ ಅಲ್ವಣ್ರಿ ಪ್ರಜ್ವಲ್ ರೇವಣ್ಣ. ನಮ್ಮ ಹಾಸನ ಜಿಲ್ಲೆ ಮರ್ಯಾದೆ ತೆಗೆದಂಥ ಪಾಪಿ. ಒಂದು ಟೈಮಲ್ಲಿ ಹೇಳ್ತಾಯಿದ್ರು ಹಾಸನದ ಹುಡುಗರು ಅಂದರೆ ಏನೆಲ್ಲ ರೇಪಿಸ್ಟ್ ಥರ ನೋಡ್ತಾಯಿದ್ರು. ಯಾಕೆ ಅಂದರೆ, ಈ ಪಾಪಿ ದಸಿಂದ ಮಾಡಿರೋದು ತಪ್ಪು ಕೆಲಸನೇ, ಬೈಯೋದ್ರಲ್ಲಿ ಏನೂ ತಪ್ಪಿಲ್ಲ. ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳಬೇಕು, ಸರಿ ಅಂದರೆ ಸರಿ ಅಂತ ಹೇಳಬೇಕು. ಸಮಾಜದ ದೃಷ್ಟಿಯಿಂದ ಯಾರಿಗೂ ಹೆದರ ಸ್ನೇಹಿತರೆ, ಇವತ್ತು ಬೆಳಗ್ಗೆ ಇದ್ದರೆ ಸಂಜೆ ಇರಲ್ಲ, ಪ್ರಾಣ ಹೋಗುತ್ತೆ. ಅಂಥದ್ರಲ್ಲಿ ಹೆದರ ಯಾವುದೂ ಇದಿಲ್ಲ. ತಪ್ಪನ್ನ ತಪ್ಪು ಮಾಡಿರೋದು ಪಾಪದ ಕೆಲಸ ಅಲ್ವೇನ್ರಿ. ಇನ್ನೇನು ಹೇಳ್ಬೇಕ್ರಿ, ಅವನೇನು ದೇಶಕ್ಕೋಸ್ಕರ ಅಬ್ದುಲ್ ಕಲಾಂ ಥರ ಏನಾರು ಸಾಧನೆ ಮಾಡಿದ್ದಾನ, ಸರ್ ವಿಶ್ವೇಶ್ವರಯ್ಯ ಥರ ಏನಾರು ಸಾಧನೆ ಮಾಡಿದ್ದಾನ? ದೇವೇಗೌಡರು ಮರ್ಯಾದೆ ತೆಗೆದ್ನಲ್ರಿ. ಏನ್ರಿ ಇವನು ನಮ್ಮ ಹಾಸನ ಜಿಲ್ಲೆ ಮರ್ಯಾದೆ ಹೋಯ್ತು. ವಿಷಯ ಇಷ್ಟೇ ಸ್ನೇಹಿತರೆ, 52 ಜನ ಮೇಲೆ ಚಾರ್ಜ್ ಶೀಟ್ ಆರೋಪ ಆಗಿದೆ. ಅದರಲ್ಲಿ ಈ JDS ಕಾರ್ಯಕರ್ತರು ಇದ್ದಾರೆ. ಅದರಲ್ಲಿ ಮೇನ್ ಏನು ಅಂದರೆ, ಈ ಸ್ವರೂಪ್ ಪ್ರಕಾಶ್ ಚಿಕ್ಕಪ್ಪನ ಮಗ ಇದ್ದಾನೆ ಅಂತ ಎಲ್ಲ ಹೊಡೆದಾಡ್ತಾಯಿದ್ದೆ. ನಿಜನೇ ಅದು, ಅಲ್ಲೆಲ್ಲ ಬಂದಿದೆ ಅಲ್ಲ, ಅವ್ರ ಫೋಟೋ ಬಂದಿದೆ ಅಲ್ಲ, ಅವ್ರ ಚಿಕ್ಕಪ್ಪನ ಮಗ ಅಂತೆ. ನೋಡಿ, ಇವನು ತಪ್ಪು ಮಾಡಿದ್ದು ಸಮಾಜಕ್ಕೆ ಕೆಟ್ಟ ಹೆಸರು, ಇವರು ದೇವೇಗೌಡರಿಗೆ ಕೆಟ್ಟ ಹೆಸರು ತಂದಿದ್ದು ಮತ್ತೊಂದು ಹೆಸರು. ಆದರೆ ಇಲ್ಲಿ ನೋಡಿ, ನಮ್ಮವರೇ ನಮಗೆ ಆಗಲ್ಲ ಅನ್ನೋದಕ್ಕೆ ಇದು ಸಾಕ್ಷಿ. ದುಡ್ಡಿಗೋಸ್ಕರ ಡ್ರೈವರು ಎಷ್ಟು ದುಡ್ಡು ಇಸ್ಕೊಂಡಿರ್ತಾನೆ. ಸಮಾಜದಲ್ಲಿ ನಡೆದಿರೋದಲ್ವ ಸ್ನೇಹಿತರೆ. ಅವನು ಇಷ್ಟು ವರ್ಷ ಬೇಕಾಯ್ತಾ ಈ ವಿಡಿಯೋ ಲೀಕ್ ಮಾಡೋಕ್ಕೆ? ಏನು ಗೆಣಸು ತಿಂತಾಯಿದ್ನ ಅವನು? ಈ ದುಡ್ಡು ಇಸ್ಕೊಂಡೇ ಮಾಡಿದಾನು ಹಲ್ಕ ಕೆಲಸವ. ತಪ್ಪೇನಿಲ್ಲ, ಮಾಡಿರೋ ಕಚಡ ಕೆಲಸ. ಅದರಲ್ಲಿ ಹೆದರ್ಬೇಕಾದೇನಿಲ್ಲ ಸ್ನೇಹಿತರೆ, ಸತ್ಯದ ಮಾತು ಹೇಳೋಕ್ಕೆ. ವಿಷಯ ಏನು ಅಂದರೆ, ಅವರು JDS ಕಾರ್ಯಕರ್ತ ಇದ್ರಲ್ಲ, ಅವ್ರ ಮೇಲೂ ಚಾರ್ಜ್ ಶೀಟ್ ಆಗಿದೆ. ನೋಡಿ, ಪ್ರಪಂಚ ಯಾರನ್ನೂ ನಂಬಂಗಿಲ್ಲ, ನಮ್ಮ ನೆರಳನ್ನ ನಾವು ನಂಬಂಗಿಲ್ಲ. ಹಾಗೆ ಯಾರನ್ನೂ ನಂಬಕ್ಕೂ ಆಗಲ್ಲ, ಯಾರನ್ನೂ ನಂಬಾರ್ದು. ನೋಡಿ, ಸಂಪೂರ್ಣವಾಗಿ ನಂಬಿದ್ದ ಡ್ರೈವರ್ನ ಮೊಬೈಲು ಲಾಕೆಲ್ಲ ಗೊತ್ತಿತ್ತು, ಮತ್ತೊಂದು ಮಗದೊಂದು ಎಲ್ಲ ನೋಡ್ಕೊಂಡಿದ್ದ, ಅವನೇ ಇಟ್ನಾ? ಹಾಗೆ ಸ್ನೇಹಿತರೆ, ಈಗ ಆರೋಪ JDS ತುಂಬ ಕಾರ್ಯಕರ್ತ ಯಾರೋ ಸ್ವಲ್ಪ ಜನ ಅವ್ರ ಮೇಲೆ ಬಂದಿದ್ದೆ, ಎಲ್ಲರ ಮೇಲೂ ಹೇಳ್ತಾ ಇಲ್ಲ, ಯಾರು ಮಾಡಿದ್ದಾರೆ ಅವ್ರಿಗೆ, ಈಗ ಒಳಗಿದ್ದಾರಲ್ಲ ಅವ್ರ ಮೇಲೆ ಚಾರ್ಜ್ ಶೀಟ್ ಆಗಿದೆ. ತಪ್ಪಿದ್ದವರಿಗೆ ಶಿಕ್ಷೆ ಆಗಲಿ. ಪ್ರಜ್ವಲ್ ತಪ್ಪು ಮಾಡಿದರೆ ಪ್ರೂವ್ ಆದರೆ ಕಾಣ್ತಾ ಇದೆಯಲ್ಲ ವಿಡಿಯೋ, ಅವರಿಗೂ ಶಿಕ್ಷೆ ಆಗಲಿ, ಸಮಾಜಕ್ಕೆ ನ್ಯಾಯ ದೊರಕಲಿ. ಅನ್ನಿಷ್ಟು ಮಾತು ಹೇಳಿ ಮುಗಿಸ್ತೇನೆ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಕನ್ನಡ. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಶೀರ್ವದಿಸಿ.